ನಮಸ್ತೆ ಆತ್ಮೇರೆ. ನಾವು ಗುಂಡಲ್ ಡ್ಯಾಮ್ ಹತ್ರ ಇದ್ದೀವಿ ನೋಡಿ. ಅಡಿಕೆ ಗಿಡ ಎಲ್ಲ ತಂದು ಈ ವಾತಾವರಣಕ್ಕೆ ಸೆಟ್ ಆಗ್ಲಿ ಅಂತ ಹೀಗೆ ಬಿಟ್ಟಿದೀವಿ. ಅದೇ ರೀತಿ ಇದು ಗ್ರೀಸ್ ಇದೆಯಾ, ಗೋಶಾಲೆಯಿಂದ ಲೋಡ್ ಮಾಡ್ಕೊಂಡು ಬಂದಿದ್ದು ನೀವು ನೋಡಿದಿರಿ. ಇದೆಲ್ಲ ಗ್ರೀಸ್ ಇದೆಯಾ, ಮತ್ತೆ ಬೇರೆ ಬೇರೆ ಗಿಡಗಳು SPM ಗಿಡಗಳನ್ನ ಅಲ್ಲಿ ಇಟ್ಟಿದೀವಿ. ಹಾಗೆ ಆ ನಿಂಬೆ ಗಿಡ ಇದೆ, ಸಪೋಟ ಇದೆ, ಹಾಗೆ ಮಹಾಗನಿ ಎಲ್ಲ ಈ ವಾತಾವರಣ ಸೆಟ್ ಆಗ್ಲಿ ಅಂತೇಳಿ ನೆಕ್ಸ್ಟ್ ಅದನ್ನ ನಾವು ಪ್ಲಾಂಟೇಶನ್ ಮಾಡ್ಬೇಕು. ಅದೇ ರೀತಿ ಸ್ವಲ್ಪ ಅಡಿಕೆ ಗಿಡ, ತೆಂಗಿನ ಗಿಡನು ಇಲ್ಲಿ ತಂದಿದ್ದೀವಿ. ಹಾಗೆ ಇಲ್ಲಿಯ ಸ್ವಲ್ಪ ಚಿತ್ರಣವನ್ನ ಏನು ನಡೆದಿದೆ, ಹಿಂದೆ ಏನಾಯಿತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ರೋಟೋವೇಟ್ರು ಇನ್ನೂ ಕೆಲಸ ಇದೆ ಉಳಿದಿರೋದ್ರಿಂದ ಗಾಡಿ ಇನ್ನೂ ಇಲ್ಲೇ ಇಟ್ಕೊಂಡಿದೀವಿ. ಮತ್ತೆ ಬೇರೆ ಲಗ್ಗೇಜ್ ಎಲ್ಲ ಸಾಕ್ಸಕ್ಕೆ ಬೇಕು ಅಂದ್ಬಿಟ್ಟು ಒಂದು ಟ್ರೈಲರ್ ಒಂದೆರಡು ಗಾಡಿ ಇಲ್ಲೇ ರಿಸರ್ವ್ ಆಗಿ ಇಟ್ಕೊಂಡಿದೀವಿ. ಮತ್ತೆ ಹತಿಯಾರ್ಗಳನ್ನೆಲ್ಲ ಸಮೇತ ಗಾಡಿಯಲ್ಲಿ ಇಟ್ಕೊಂಡಿದೀವಿ. ಈಗೆಲ್ಲ ಹಳೆ ಪೈಪ್ಗಳು, ಇವೆಲ್ಲ ಹಳೆ ಪೈಪ್ಗಳೆಲ್ಲ ಇಲ್ಲಿ ಹಾಗೆ ಇದೆ. ಆಮೇಲೆ ಈಗಾಗಲೇ ವರ್ಮಿಂಗ್ ಕಾಂಪೋಸ್ಟು ನಿಮ್ಗೆ ಗೊತ್ತಿರೋ ಹಾಗೆ ನಾವೆಲ್ಲ ಈಗ 3-4 ಸರಿ ಎಲ್ಲ ಮಿಕ್ಸಿಂಗ್ ಆಗಿದೆ. ಸುಮಾರು 40 ದಿನಕ್ಕೆ ಒಂದ್ಸಲ ನಾವು ಮಿಕ್ಸ್ ಮಾಡ್ತೇವೆ. ನಿಮ್ಗೆ ಒಂದೊಂದ್ಸಲ ನೋಡೋದು ಗುಡ್ಡೆಗಳ ಆಕಾರ ಒಂದೊಂಥರ ಬೇರೆ ಬೇರೆ ಕಾಣಿಸೋ ಕಾರಣ ಏನಪ್ಪಾ ಅಂದ್ರೆ, ನಾವು ಪ್ರತಿ ಸಾರಿ ಅದನ್ನ ಆಕಾರವನ್ನ ಚೇಂಜ್ ಮಾಡ್ತೇವೆ. ಒಂದ್ಸಲ ಚಿಕ್ಕದಾಗಿ ಮಾಡಿದ್ರೆ ಇನ್ನೊಂದ್ಸಲಿಗೆ ದೊಡ್ಡದಾಗಿ ಮಾಡ್ತೇವೆ. ಒಂದು ಗುಡ್ಡೆನ ಒಂದ್ಸಲ ಚಿಕ್ಕದಾಗಿ ಮಾಡಿದ್ರೆ ಅದೇ ರೀತಿ 4 ಸೇರಿಸಿ ಒಂದು ಮಾಡ್ತೇವೆ. ಅವಾಗ ಏನಾಗ್ತದೆ, ಅದು ಚೆನ್ನಾಗಿ ಮಿಕ್ಸ್ ಆಗ್ತದೆ. ಮಿಕ್ಸ್ ಆದ್ಮೇಲೆ ಅದ್ರ ಮೇಲೆ ನಾವು ಸ್ವಲ್ಪ ಮಣ್ಣನ್ನ ಹಾಕ್ಬಿಡ್ತೇವೆ. ಹಾಗೆ ಇದಕ್ಕೆಲ್ಲ ಬೇರೆ ಬೇರೆ ಸ್ಥಳದಲ್ಲಿ ಕೆಲಸಗಳು ಹಂತ ಹಂತವಾಗಿ ನಡೀತಾ ಇದೆ. ಮಳೆ ಕಡಿಮೆ ಇರೋದ್ರಿಂದ ಇದಕ್ಕೆಲ್ಲ ಮೇಲ್ಗಡೆ ನಾವು ಸ್ವಲ್ಪ ನೀರನ್ನ ಹೀಗೆ ಚಿಮ್ಸ್ತೇವೆ. ಆ ಅದೇ ರೀತಿ ಇದೆಲ್ಲ ಇಲ್ಲಿ ಮಿಕ್ಸ್ ಆಗಿದೆ. ಈಗ ಇದೊಂಥರ ಬೆಡ್ ಇದೆ. ನೆಕ್ಸ್ಟ್ ಇದನ್ನ ಮಾಡುವಾಗ ಸ್ವಲ್ಪ ಎತ್ತರವಾಗಿ, ಅಂದ್ರೆ 4 ಗುಡ್ಡೆನ ಸೇರಿಸಿ ಒಂದು ಗುಡ್ಡೆ ಮಾಡೋದ್ರಿಂದ ನಿಮ್ಗೆ ಆಗಾಗ ನಾವು ಮಾಡುವ ಇದ್ರ ಆಕಾರ ಚೇಂಜ್ ಆಗ್ತದೆ. ಈಗ ವರ್ಮಿಂಗ್ ಕಾಂಪೋಸ್ಟ್ ರೆಡಿ ಆದ್ಮೇಲೆ ನಾವು ಪ್ಲಾಂಟೇಶನ್ ಮಾಡಕ್ಕೆ ಅಂತ ನಾವು ತಗೊಂಡು ಹೋಗುವಾಗ ಆ ಅದನ್ನೆಲ್ಲ ನಾವು ಏನ್ ಮಾಡ್ತೀವಿ, ಈ ರೀತಿ ಲೋಡ್ ಮಾಡ್ಕೊಳ್ತೀವಿ. ಈ ರೀತಿ ತುಂಬಿಸಿ ಇಟ್ಬಿಡ್ತೀವಿ. ಆಮೇಲೆ ನಮ್ಗೆ ಎಲ್ಲೆಲ್ಲಿ ಬೇಕಾದಲ್ಲಿಗೆ ನಾವು ಟ್ರ್ಯಾಕ್ಟರ್ಲಿ ಬೇರೆ ಬೇರೆ ವಾಹನಗಳಲ್ಲಿ ನಾವು ಸಾಗಿಸ್ತೇವೆ. ಅದ್ರ ಮೇಲ್ಗಡೆ ಬಿಸಿಲು ಬೀಳಬಾರ್ದು ಅಂದ್ಬಿಟ್ಟು ನಾವು ಏನ್ ಮಾಡ್ತೀವಿ, ಈ ರೀತಿ ಟಾರ್ಪಲನ್ನ ಮುಚ್ತೀವಿ. ಟಾರ್ಪಲ್ನ ಮುಚ್ಚೋದ್ರಿಂದ ಏನಾಗ್ತದೆ, ಜಾಸ್ತಿ ಬೇಗ ಅದು ಮಾಯಿಶ್ಚರ್ ಆವಿ ಆಗೋದಿಲ್ಲ. ಮತ್ತೆ ಎರಡನೇದು, ಪ್ಲಾಸ್ಟಿಕ್ ಕವರ್ಗೂ ಕೂಡ ಬಿಸಿಲು ಜಾಸ್ತಿ ಬಿದ್ದಾಗ ಅದು ಕವರ್ ಕೂಡ ಡ್ಯಾಮೇಜ್ ಆಗ್ಬಿಡ್ತದೆ. ಸ್ವಲ್ಪ ನೆನ್ನೆ ಗಾಳಿ ಜಾಸ್ತಿ ಬಂದ್ರಿಂದ ಅದ್ರ ಮೇಲೆ ಒಂದನ್ನ ಬಾರಕ್ಕೆ ಅಂತ ಇಟ್ಟಿದ್ದೀವಿ. ಇಲ್ಲದ್ರೆ ಪ್ಲಾಸ್ಟಿಕ್ ಸಮೇತ ಹೋಗ್ಬಿಡ್ತದೆ. ನೀವೇನ್ ಮಾಡ್ಬೇಕಂದ್ರೆ, ನಿಮ್ಮ ಲಾಟಿಗೆ ಪ್ಲಾಸ್ಟಿಕ್ ಕವರ್ ಮುಚ್ಚಿದ್ಮೇಲೆ ಪ್ಲಾಸ್ಟಿಕ್ ಕವರ್ ಮೇಲೂ ಒಂದು ಚೀಲ ಇಡಬೇಕು. ಅದು ಒಣಗಿದ್ರು ಪರವಾಗಿಲ್ಲ, ಯಾಕೆಂತಂದ್ರೆ ಇಲ್ಲದಿದ್ರೆ ಗಾಳಿ ಬಂದಾಗ ಪ್ಲಾಸ್ಟಿಕ್ ಚೀಲ ಸಮೇತ ಎತ್ಬಿಡ್ತದೆ. ಪ್ರತಿ ಕೆಲಸ ಮಾಡುವಾಗಲೂ ಕೆಲವು ಸೂಕ್ಷ್ಮತೆಗಳನ್ನ ಗಮನಿಸದೇ ಇದ್ರೆ ಸ್ವಲ್ಪ ತೊಂದರೆಗಳಾಗ್ಬಿಡ್ತವೆ. ಅದರಿಂದ ನಾವು ಎಚ್ಚರ ಮಾಡಬೇಕು. ಈಗ ನೋಡಿ, ಇಲ್ಲಿ ಬೆಡ್ ಇವಾಗ 4 ಬೆಡ್ ಅನ್ನು ಸೇರಿಸಿ ಇಲ್ಲೊಂದು ಬೆಡ್ ಮಾಡಿದ್ದೀವಿ ನೋಡಿ. ಇದು ಇಷ್ಟು ವಿಶಾಲವಾಗಿದೆ. ಹಾಗೆ ಇದು ಪ್ರತಿ ಸಾರಿಗೆ ಒಂದೊಂದು ಆಕಾರ ಚೇಂಜ್ ಆಗ್ತಾ ಇರ್ತದೆ. ಆಗ ಅದು ಚೆನ್ನಾಗಿ ಮಿಕ್ಸ್ ಆಗ್ತದೆ. 40 ದಿನಕ್ಕೆ ಒಂದ್ಸಲ ಮಿಕ್ಸ್ ಮಾಡ್ಬೇಕು. ಅಂದ್ರೆ ನೀವು ವರ್ಮಿಂಗ್ ಕಾಂಪೋಸ್ಟ್ ಬಳಸಬೇಕಾದ್ರೆ ಕನಿಷ್ಠ ನಿಮಗೆ ಒಂದು ವರ್ಷ ಆದ್ರೆ ತುಂಬಾ ಒಳ್ಳೇದು. ಅದೇ ಅರ್ಜೆಂಟ್ ಬಳಸ್ತೀನಿ ಅಂತ ಹೇಳಿದ್ರೆ ನಾವು 6 ತಿಂಗಳೆಲ್ಲ ಬಳಸ್ಬೋದು. ಇನ್ನೂ ಅರ್ಜೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾವು ಒಂದು 3 ಮಿಕ್ಸಿಂಗ್ ಆದ್ರೂ ಮಾಡ್ಬೇಕು. 3 ಮಿಕ್ಸಿಂಗ್ ಅಂತ ಹೇಳಿದ್ರೆ 4 3 12, ಅಂದ್ರೆ ಒಂದು 3-4 ತಿಂಗಳಾದ್ರೂ ಆಗ್ಬೇಕು. ಅಷ್ಟಾದ್ರೂ ಆದ್ರೆ ಆ ಅದು ಚೆನ್ನಾಗಿ ಸೆಟ್ ಆಗ್ತದೆ. ಆಮೇಲೆ ಅಲ್ಲಿ ನಮ್ಗೆ ಹಾಕಿದ್ದು ಅದು ಪ್ರಯೋಜನಕ್ಕೂ ಕೂಡ ಬರ್ತದೆ. ಹೀಗೆ ಗುಡ್ಡೆಗಳ ಆಕಾರ ಎಲ್ಲ ಹೀಗೆ ರೀತಿ ಎಲ್ಲ ಚೇಂಜ್ ಆಗಿ ಕಾಣಿಸ್ತಾ ಇದೆ. ನಾವು ಸಾಧಾರಣ ಇದ್ರ ಮೇಲೆ ಉರುಳಿಯನ್ನು ಹಾಕ್ಬಿಡ್ತಾ ಇದ್ದೋ. ಉರುಳಿಯನ್ನು ಹಾಕ್ಬಿಟ್ಟಾಗ ಏನಾಗ್ತದೆ, 40 ದಿನಕ್ಕೆ ಒಂದ್ಸಲ ಅದು ಮಿಕ್ಸ್ ಮಾಡೋಕ್ಕೂ ಆಯ್ತು, ಅದನ್ನ ಗೊಬ್ಬರನೂ ತೆಗಿಬೋದಾಗಿತ್ತು. ಈ ಸರಿ ಏನೋ ಕೆಲವು ಕಾರಣಾಂತರದಿಂದ ಹೀಗೆ ಮಾಡಿದ್ರು ಇನ್ನು ಹೇಗೆ ಆಗ್ಬೋದು ಅನ್ನೋದು ಒಂದು ಪ್ಲಾನ್ ಒಂದು ಮಾಡ್ಕೊಂಡಿದ್ದೇವೆ. ಹಾಗೆ ಇಲ್ಲಿ ಇದು ಮನೆ ಕಟ್ಟಕ್ಕೆ ಅಂತ ಅವರೊಂದು ಈ ಜಾಗವನ್ನ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವು ಇದು ವರ್ಮಿಂಗ್ ಕಾಂಪೋಸ್ಟ್ ಮಾಡಕ್ಕೆ ಇದು ಬಳಸ್ತಾ ಇದ್ದೀವಿ. ಮುಂದೆ ಪಾರ್ಕಿಂಗ್ ಜಾಗ ಅಂದ್ಬಿಟ್ಟು ಒಂದಿಷ್ಟಾಗಲ್ಲ ಇಲ್ಲಿ ಇದು ಮಾಡಿದ್ದಾರೆ. ಇದೊಂದು ಬೇವಿನ ಮರ ಒಂದು ಬಹಳ ಅದ್ಭುತವಾಗಿದೆ ಬೇವಿನ ಮರ. ಯಾಕೆಂತಂದ್ರೆ ಇದು ಬಿಸಿಲು ಬಂದಾಗ್ಲೇ ಇದರ ಮಹಿಮೆ ನಮಗೆ ಗೊತ್ತಾಗೋದು. ಹಾಗೆ ನೆನ್ನೆಲ್ಲ ನಾವಿಲ್ಲಿ ಟ್ರಿಪ್ ಪೈನ ಎಳೆದು ಈ ರೀತಿ 6 ಅಡಿಗೆಲ್ಲ ಟ್ರಿಪ್ ಪೈನ ಎಳೆದು ಇಲ್ಲಿ ಮುಂದೆ ಇವಾಗೆಲ್ಲ ಬಿಸಿದೆ ಗಿಡವನ್ನ ಹೀಗೆ ನಡಕ್ಕೆ ಗುರ್ತಿಗೆ ಅಂತ ಹೇಳಿ ಒಂದೊಂದು ಗಿಡಗಳನ್ನ ಒಂದೊಂದು ಸಾಲಲ್ಲಿ ಇಟ್ಕೊಂಡಿದೀವಿ. ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಅವರು ಒಂದೊಂದು ಸಾಲಲ್ಲಿ ಅರ್ಧ ಅಡಿ ಒಂದೊಂದು ಅಡಿಗೆ ಒಂದೊಂದು ಗಿಡಗಳನ್ನ ಇಟ್ಕೊಂಡು ಹೋಗ್ತಾರೆ. ಹಾಗೆ ಒಂದು ಗ್ಲೀಸಿಡಿಯಾ, ಒಂದ್ರಲ್ಲಿ ಅಗಸೆ, ಒಂದ್ರಲ್ಲಿ ನುಗ್ಗೆ, ಹೀಗೆ ಇದು ಆಲ್ಟರ್ನೇಟಿವ್ ಆಗಿ ನಿಮ್ಗೆ ಬರಕ್ ಶುರು ಆಗ್ತದೆ. ಇದು ಗ್ಲೀಸಿಡಿಯಾ, ಅಗಸೆ, ನುಗ್ಗೆ, ಹೀಗೆ ನಾವು 6 ಅಡಿಗೆ ಒಂದೊಂದು
ಲ್ಯಾಟ್ರನ್ ಹಾಕೊಂಡಿರ್ತೇವೆ. ಈ ಲ್ಯಾಟ್ರನ್ ಹಾಕುವಾಗ ನಾವು ಏನ್ ಮಾಡ್ತೇವೆ, ಸಾಧಾರಣವಾಗಿ ಕಾರ್ನರ್ಗಳಲ್ಲಿ 1-2 ಲ್ಯಾಟ್ರನ್ನ ಎಕ್ಸ್ಟ್ರಾ ಹಾಕೊಂಡಿರ್ತೇವೆ. ಯಾಕೆಂದ್ರೆ ಒಂದು ವೇಳೆ ನಮಗೆ ಏನಾದ್ರು ಬೇಕು ಅಂದ್ರೆ ಇಲ್ಲಿ ಕಾರ್ನರ್ಲ್ಲಿ ನಾವು 1-2 ಹತ್ರ ಹಾಕೊಂಡಿರ್ತೇವೆ. RRD ಹಾಕಿದ್ಮೇಲೆ ಕಾರ್ನರ್ಗಳಲ್ಲಿ 1-2 ಎಕ್ಸ್ಟ್ರಾ ಇಟ್ಕೊಂಡಿರ್ತೇವೆ. ಅದು ಒಂದು ಸಮಯ ನಮಗೆ ಇನ್ನೊಂದು ಕಡೆಗೆ ಎಲ್ಲಾದ್ರೂ ಒಂದು ಲೈನ್ ಬೇಕು ಅಥವಾ ಯಾವ್ದಕ್ಕಾದ್ರೂ ಒಂದು ಪೈಪ್ ಡ್ಯಾಮೇಜ್ ಆಯ್ತು ಅಂದಾಗ ಅದನ್ನ ನಾವು ಕನೆಕ್ಟ್ ಮಾಡ್ಕೊಂಡು ಈ ರೀತಿ ನಾವು ಮಾಡ್ಕೊಳ್ಬಹುದು. ಹಾಗೆ ಇದು ರೋಡ್ ಸೈಡ್ ಅಲ್ಲಿ 2 ಭಾಗ, ಎಡಗಡೆ ಬಲಗಡೆ ಇಲ್ಲಿ ತೆಂಗಿನ ಗಿಡ ಬರುತ್ತೆ. ಈ ತೆಂಗಿನ ಗಿಡ ಬಂದಾಗ ನಾವು ಇಲ್ಲಿ ರಸ್ತೆಗೆ ಅಂತ ಕ್ಲೀನ್ ಆಗಿ ಇಲ್ಲಿ ಈ ತರ ಇಲ್ಲಿ ಬಿಟ್ಕೊಂಡಿದ್ದೇವೆ. ಹಾಗೆ ಇದೊಂದು ಭಾಗದಲ್ಲಿ ನಾವು ಲ್ಯಾಟ್ರಿನ್ ಅನ್ನು ಹಾಕಿರೋದು. ಇಲ್ಲಿ 2 ಲೈನ್ ಬರುತ್ತೆ. ಒಂದು ಸೆಂಟರ್ ಲೈನ್ ಅಲ್ಲಿ ನಮಗೆ ಇಲ್ಲಿ ಡ್ರಿಪ್ ಲೈನ್, ಮದರ್ ಲೈನ್ ಬರುತ್ತೆ. ಆ ಮದರ್ ಲೈನ್ ಇಂದ ಈ ಭಾಗಕ್ಕೆ ಎಡಗಡೆಗೆ ಒಂದು ಲೈನು, ಬಲಗಡೆಗೆ ಒಂದು ಲೈನ್ ಇಲ್ಲಿ ಮಾಡ್ಕೊಳ್ತೀವಿ. ಇಲ್ಲೊಂದು ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿದೀವಿ. ಇದು ಮದರ್ ಲೈನ್ ಏನಾಗ್ತದೆ, ಈಗ ಕಂಟಿನ್ಯೂ ಆಗ್ತದೆ. ಮದರ್ ಲೈನ್ ಮುಂದ್ಗಡೆ ಹೋಗ್ಲಿಕ್ಕೆ ಕಂಟಿನ್ಯೂ ಆಗ್ತದೆ. ಅದರಲ್ಲಿ ಇಲ್ಲೊಂದು T ಹಾಕೊಂಡು 2 ಕಡೆಗೂ ಒಂದೊಂದು ಬೇರೆ ಬೇರೆ ಲೈನ್ ಅನ್ನು ಮಾಡ್ಕೊಂಡಿವೆ. ಹಾಗೆ ಇಲ್ಲೂ ಕಾರ್ನರ್ ಅಷ್ಟೇ, ನಾವು ಈಗ 1-2 ಲ್ಯಾಟ್ರನ್ ಅನ್ನ ಇಲ್ಲಿ ನಾವು ಎಕ್ಸ್ಟ್ರಾ ಇಲ್ಲಿ ಬಿಟ್ಕೊಳ್ತೇವೆ. ಅದು ಮುಂದಕ್ಕೆ ಯಾವ್ದಾದ್ರು ಒಂದು ಲೈನ್ ಬೇಕಾದಾಗ ನಾವು ಇದನ್ನ ಇಲ್ಲಿ ಬಳಸ್ಬೋದು. ಇಲ್ಲೂ ಅಷ್ಟೇ, ಒಂದು ಲೈನಲ್ಲಿ ಅಗಸೆ, ಒಂದು ಲೈನ್ ಗ್ರೀಸಿಡೆ, ಒಂದು ಲೈನಲ್ಲಿ ನುಗ್ಗೆ, ಹೀಗೆ ಅದು ಕಂಟಿನ್ಯೂ ಆಗ್ತದೆ. ಮಳೆಯ ವಾತಾವರಣ ಬಹಳ ಅವಕಾಶಗಳು ಕಡಿಮೆ ಇರೋದ್ರಿಂದ ಸಾಧ್ಯವಾದಷ್ಟು ನೀವುಗಳು ನಿಮ್ಮ ಭೂಮಿಯಲ್ಲಿ ಕಸ ಕಡ್ಡಿ ಮಲ್ಚಿಂಗು ಬಹಳ ಮುಖ್ಯ. ಗಿಡದ ಬುಡದಲ್ಲಿ ಮಲ್ಚಿಂಗ್ ಅನ್ನ ಮಾಡಕ್ಕೆ ನೋಡಿ. ಇವಾಗ ನಿಮ್ಗೆ ಲೈವ್ ಮಲ್ಚಿಂಗ್ ಸಿಕ್ಕ ಕಷ್ಟ ಆಯ್ತದೆ, ಡ್ರೈ ಮಲ್ಚಿಂಗ್ ಆದ್ರೂ ಮಾಡ್ಬೋದು. ತೆಂಗಿನ ತೋಟದಲ್ಲಿ ಇರೋ ಗರಿಗಳನ್ನೆಲ್ಲ ಕತ್ತರಿಸಿ ಎಲ್ಲ ಹಾಕ್ಬೋದು. ಇನ್ನು ತೆಂಗಿನ ಗರಿಗೂ ಈಗ ಡಿಮಾಂಡ್ ಬರ್ತದೆ. ಯಾಕೆಂದ್ರೆ ಗ್ಯಾಸ್ ಇಲ್ಲದಿರೋದ್ರಿಂದ ತೆಂಗಿನ ಗರಿಯನ್ನು ಕೆಲವರು ಇವಾಗ ಬೆಲೆಗೆ ಕೊಂಡ್ಕೊಳ್ಳುವಂಥದ್ದು ಇದೆ. ಅಲ್ಲೂ ನಾವು ಸ್ವಲ್ಪ ಅದನ್ನ ದುಡ್ಡಿನ ಆಸೆಗಾಗಿ ದಯಮಾಡಿ ಹೇಳ್ತೇನೆ, ನೀವು ಗರಿಗಳನ್ನ ಮಾರಬೇಡಿ, ಮಲ್ಚಿಂಗ್ ಮಾಡ್ಕೊಳ್ಳಿ. ಮಾರೋರು ಮಾರ್ಕೊಳ್ಳಿ, ಅದು ಅವರ ಹಣೆ ಬರ, ಏನ್ ಮಾಡಕ್ಕಾಗಲ್ಲ. ನೀವು ಅಟ್ಲೀಸ್ಟ್ ತೆಂಗಿನಕಾಯಿನೆಲ್ಲ ಪೂರ್ತಿ ನೀವು ತಗೊಳ್ಳಿ, ಬಿದ್ದಿದ ಗರಿಗಳನ್ನೆಲ್ಲ ತೋಟದಲ್ಲಿ ಮಲ್ಚಿಂಗ್ ಮಾಡಿ. ಇದು ಇವಾಗ ಗ್ರೀಸಿಡಿಯದ ಲೈನ್ ಅಲ್ಲಿ ಎಲ್ಲ ಗ್ರೀಸಿಡಿಯ 3 ಲೈನ್ಗೆ ಒಂದೊಂದು ಗ್ರೀಸಿಡಿಯ ಬರ್ತದೆ. ಇದೆಲ್ಲ ಬೇರೆ ಬೇರೆ ಗಿಡಗಳು ಇಲ್ಲಿ ಉಟ್ಕೊಂಡಿದೆ. ಇದೆಲ್ಲ ಇನ್ನು ಮುಂದೆ ಬೇರೆ ಸಮೇತ ತೆಗಿಬೇಕಾಗ್ತದೆ ನಾವು. ಇನ್ನು ಬಾಕಿ ಇರೋದೆಲ್ಲ ಗ್ರೀಸಿಡಿಯ ಈ ತರ ಬಂದಿದೆ. ಗ್ರೀಸಿಡಿಯ ಇಲ್ಲಿ 1 ಅಡಿ 1 ಅಡಿ, ಕೆಲವೊಮ್ಮೆ 1 ಅಡಿಗೂ ಹಾಕ್ಬೋದು, ತೊಂದ್ರೆ ಏನಿಲ್ಲ. 1 ಅಡಿಗೆ ಹಾಕಿದ್ರೆ ನಿಮ್ಗೆ ದಟ್ಟವಾಗಿ ಬರುತ್ತೆ. 1 ಅಡಿಗೂ ಹಾಕ್ಬೋದು. ಇಲ್ಲ ನಿಮ್ಗೆ ಅನುಕೂಲ ಇಲ್ಲ, ನಮಗೆ ಸ್ವಲ್ಪ 2 ಅಡಿ ಬೇಕಾದ್ರೆ ಹಾಕ್ಬೋದು. ನೆಕ್ಸ್ಟ್ ನೀವೇನ್ ಮಾಡ್ಬೋದು ಅಂದ್ರೆ, ಅದೇ ಕಡ್ಡಿನ ಜೂನ್ ಜುಲೈಲಿ ಕಟ್ ಮಾಡಿ ಅದ್ರ ಮಧ್ಯದಲ್ಲಿ ಊತ್ರೆ ಅದು ನಿಮ್ಗೆ ಅಲ್ಲಿ ಅದು ಬರ್ಲಿಕ್ಕೆ ಅವಕಾಶಗಳು ಜಾಸ್ತಿ ಇರ್ತವೆ. ಹಾಗೆ ಇಲ್ಲೆಲ್ಲ ಡ್ರಿಪ್ ಲೈನ್ ಎಲ್ಲ ಆಗೋಗಿದೆ. ಇನ್ನು ಏನಿದ್ರು ನಾವು ನೀರನ್ನ, ಅಲ್ಲಿ ನೀರು ಚೆನ್ನಾಗಿದೆ. ಗುಂಡಲ್ ಡ್ಯಾಮ್ ಅಲ್ಲಿ ನಮ್ಗೆ ನೀರು ಅಂತೂ ಅದ್ಭುತವಾಗಿದೆ. ಒಂದು 3 ಕೋಟಿ ಲೀಟರ್ ಸಾಕಾಗುವಂತ ಒಂದು ಕೆರೆ ಇದೆ. ಅದಕ್ಕೆಲ್ಲ ನೀರನ್ನು ನಾವು ತಗೊಂಡೋಗಿ ಅಲ್ಲಿ ಡಂಪ್ ಮಾಡ್ಕೊಳ್ತೇವೆ. ನೆನ್ನೆ ಅಲ್ಲಿ ಮೀನು ಬಿಟ್ಟಿದ್ದು ನೀವು ನೋಡಿದಿರಿ. ಹೀಗೆ ಮಣ್ಣೆಲ್ಲ ಪುಡಿ ಆಗಿ, ಈಗ ಬೇಸಿಗೆಯಲ್ಲಿ ಅವು ಏನಾದ್ರು ಭೂಮಿಯನ್ನ ರೆಡಿ ಮಾಡ್ಕೊಳ್ಬೇಕಾದ್ರೆ ನಮಗೆ ಬೇಸಿಗೆ ತುಂಬಾ ಒಳ್ಳೆ ಸಮಯ. ಅದರಲ್ಲಿ ನಾವು ಭೂಮಿಯನ್ನ ಆದಷ್ಟು ಬಿತ್ತು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಮಳೆ ಬಿದ್ದಿದ ತಕ್ಷಣ ನಾವು ಪ್ಲಾಂಟೇಶನ್ ಮಾಡ್ಲಿಕ್ಕೂ ಅನುಕೂಲ. ನೀರಿದೆ ಅಂದಾಗ ನೀವು ಪ್ಲಾಂಟೇಶನ್ ಅನ್ನ ಮಾಡ್ಬೋದು. ಹೀಗೆ ಈ ಒಂದು ಸುಂದರವಾದ ಬೆಟ್ಟದ ತಪ್ಪದಲ್ಲಿ ಇರುವ ಈ ಗುಂಡಲ್ ಡ್ಯಾಮ್ ತೋಟ 90 ದಿನದಲ್ಲಿ ನಾವು ನಿಮ್ಗೆ ಇದನ್ನ ಒಂದು ಹೇಗೆ ಅರಣ್ಯವಾಗಿ ಮಾಡ್ಬೋದು ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ಕೊಡ್ತೇವೆ. ಈಗಾಗಲೇ ಅನೇಕ ಕಡೆ ನಾವು 90 ದಿನದಲ್ಲಿ ತೋಟವನ್ನ ನಾವು ಅರಣ್ಯವಾಗಿ ಕ್ರಿಯೇಟ್ ಮಾಡಿದ್ದೇವೆ. ಪರಿಸರ ಪ್ರಕೃತಿ ಉಳಿಬೇಕಂದ್ರೆ ಕೇವಲ ನಾವು ಸರ್ಕಾರ ಅಧಿಕಾರಿಗಳ ಮೇಲೆ ಹಾಕೋಕ್ಕಿಂತ ನಮ್ಮ ಪ್ರಯತ್ನಗಳನ್ನು ನಾವು ಮಾಡ್ಬೇಕು. ನಿಮ್ಗೊಂದು 5 ಎಕರೆ 10 ಎಕರೆ ಜಮೀನ್ ಇದ್ರೆ ಅದ್ರಲ್ಲಿ 1 ಎಕರೆ 2 ಎಕರೆ ಏನಾದ್ರು ನೀವು ಅರಣ್ಯ ಕೃಷಿಗೆ ಅಥವಾ ಸಹಜ ಕೃಷಿಗೆ, ನೈಸರ್ಗಿಕ ಕೃಷಿಗೆ, ಯಾವ ಕೃಷಿನಾದ್ರೂ ಹೇಳ್ಕೊಳ್ಳಿ ನೀವು. ಆದ್ರೆ ನಾವೇನ್ ಹೇಳೋದು, ನಿಮ್ಮ ಜಮೀನಿಗೆ ಕೀಟನಾಶಕ, ಕಳೆನಾಶಕ, ರಸಗೊಬ್ಬರ, ಬೆಂಕಿ ಹಾಕೋನ್ನ ಬಿಟ್ಬಿಟ್ರೆ ಅದು ಯಾವ ಹೆಸರನ್ನಾದ್ರೂ ಕರ್ಕೊಳ್ಳಿ. ನಿಮ್ಮಲ್ಲಿ ಇವಾಗ ತುಂಬಾ ಜನರಿಗೆ ಈ ಕೃಷಿಯಲ್ಲಿ ತುಂಬಾ ಡೌಟ್ ಇದೆ. ನಮ್ದು ಸಹಜ ಕೃಷಿನೋ, ಆಮೇಲೆ ಏನು ಸಾವಯವ ಕೃಷಿನೋ, ನೈಸರ್ಗಿಕ ಕೃಷಿನೋ, ಏನೇನೋ ಒಂದೊಂದು ಹೆಸರುಗಳಿಗೆ ಬಂದಿದೆ. ನೀವು ಏನಾದ್ರೂ ಹೆಸರು ಇಟ್ಕೊಳ್ಳಿ, ನೀವು ಮಾಡ್ಬೇಕಾಗಿರೋದು ಇಷ್ಟೇ: ನಿಮ್ ಭೂಮಿಗೆ ಬೆಂಕಿ ಹಾಕಬಾರ್ದು, ಕೀಟನಾಶಕ ಬಳಸಬಾರ್ದು, ಕಳೆನಾಶಕ ಬಳಸಬಾರ್ದು, ರಸಗೊಬ್ಬರ ಬಳಸಬಾರ್ದು, ಮತ್ತೆ ಹೊರಗಡೆಯಿಂದ ಏನನ್ನು ತರಬಾರ್ದು. ಈ 5 ಅಂಶಗಳನ್ನ ನೀವು ನೆನಪಿಟ್ಕೊಂಡು ಮಾಡಿದ್ರೆ ನಿಮ್ಮ ಭೂಮಿಯಲ್ಲಿ ಅದ್ಭುತವಾದ ಕೃಷಿಯನ್ನ ನೀವು ಮಾಡ್ಬೋದು. ಈಗ ಇದು ಪೈಪ್
ಪೈಪ್ ಲೈನ್ಗೆ ಇಲ್ಲಿ ಸ್ವಲ್ಪ ಮಣ್ಣು ಮೇಲ್ಗಡೆ ಇಲ್ಲಿ ಹಾಕೊಂಡಿದ್ದೇವೆ ಮುಚ್ಚಲಿಕ್ಕೆ ಅಂತೇಳಿ. ಅದು ಎಲ್ಲ ಪೈಪ್ ಲೈನ್ ಇವಾಗ ಇನ್ನು ಎಲ್ಲ ರೆಡಿ ಆಗೋಗಿದೆ. ಇನ್ನು ಅದ್ರ ಮೇಲೆ ಇನ್ನು ಬೇಕಾದಾಗ ನಾವಿಲ್ಲಿ ಈಗ ಕಪ್ಪು ಮಣ್ಣು ಇದು ಜಾಸ್ತಿ ಅನ್ನೋದಾದ್ರೆ ನಾವೇನ್ ಮಾಡ್ಬೋದು, ಇಲ್ಲಿಗೆ ಕ್ಲೀನ್ ಆಗಿ ನಮಗೆ ಸ್ವಲ್ಪ ನುಜಿರುಗಲ್ಲು ಮಣ್ಣು ಸಿಕ್ಕಿದ್ರೆ ಅದನ್ನ ಹಾಕೊಂಡ್ರೆ ಇದು ಒಂದು ಒಳ್ಳೆ ಈ ಕಡೆಗೆ ಆಗ್ತದೆ. ರೋಡ್ ಆಗ್ತದೆ. ರೋಡ್ ಆವಾಗ ಒಳ್ಳೆ ನಮ್ಗೆ ಗ್ರಿಪ್ಪು ಚೆನ್ನಾಗಿ ಸಿಗ್ತದೆ. ಹೀಗೆ ಅದ್ರದ್ದು ಕೆಲಸ ನಡೀತಾ ಇದೆ.